ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾವು ವಿಜ್ಞಾನದ ಕ್ಲಾಸ್ಗಳನ್ನು ನೋಡ್ತಾ ಇದ್ವಿ ಸರಣಿ ವೈಸ್. ಅದರೊಳಗೆ ನಾನು ಫಿಸಿಕ್ಸ್ ಒಳಗೆ ಮುಖ್ಯವಾಗಿ ಕಾನ್ಸೆಪ್ಟನ್ನು ತೊಗೊಂಡ್ಬಂದಿದ್ದೀನಿ ನಿಮ್ಮ ಮುಂದೆ. ಒಂದು ಚಲನೆ ಮತ್ತು ಗುರುತ್ವ, ಇವೆರಡೂ ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ. ಅದಾದ ನಂತರ ರಸಾಯನಶಾಸ್ತ್ರ ಕೆಮಿಸ್ಟ್ರಿಯ ವಿಡಿಯೋಗಳನ್ನ ಬಿಡ್ತಾ ಇದ್ದೀನಿ. ಅದರೊಳಗೆ ಪರಮಾಣು ಮತ್ತು ಅಣುಗಳು ಅನ್ನೋದನ್ನು ಲಾಸ್ಟ್ ವಿಡಿಯೋ ಆಗಿ ಬಿಟ್ಟಿದ್ದೀನಿ. ಈಗ ಪರಮಾಣುವಿನ ರಚನೆ ಮುಂದುವರೆದಂಗೆ ಪರಮಾಣುವಿನ ಯಾವ ರೀತಿಯಾದಂಥ ರಚನೆಗಳಿರ್ತಾವೆ, ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳಿ ಕರಿಬಹುದವ. ಹಾಗಾದರೆ ಈ ಆಟಮ್ಸ್ಗಳ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ, ಇದ್ರೊಳಗೆ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಟಿ ಇ ಟಿಗೆ ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಕೇವಲ ಟಿ ಇ ಟಿಗೆ ಬರುವಂತಹ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಉಳಿದಿದ್ದೆಲ್ಲ ನಾನು ಅಷ್ಟು ಫೋಕಸ್ ಮಾಡಿಲ್ಲ. ಯಾವುದು ಇಂಪಾರ್ಟೆಂಟ್ ಇಲ್ಲ ಅಷ್ಟು ಕಾನ್ಸೆಪ್ಟನ್ನು ಈ PDF ಮೂಲಕ ನಿಮ್ಮ ಮುಂದೆ ಎತ್ಕೊಂಡು ಬರುವಂಥ ಪ್ರಯತ್ನ ಮಾಡಿದ್ದೀನಿ. ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪರಮಾಣುವಿನಲ್ಲಿರುವಂಥ ಆವೇಶಯುಕ್ತ ಕಣಗಳನ್ನು ನೋಡೋಣ. ಫಸ್ಟ್ ಯಾವುದೇ ಒಂದು ಪರಮಾಣು ಅದ ಅಂದ್ರೆ ಒಳಗೆ ಬೀಜ ಕೇಂದ್ರದಾಗ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತಾವೆ, ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತ ಹಾಕ್ತಾ ಇರ್ತಾವೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಹಾಗಾದರೆ ಇಲ್ಲಿ ಎಲೆಕ್ಟ್ರಾನನ್ನು ಆವಿಷ್ಕರಣ ಮಾಡಿದಂಥ ವಿಜ್ಞಾನಿ ಜೆ ಥಾಮ್ಸನ್, ಪ್ರೋಟಾನ್ನ ಆವಿಷ್ಕರಿಸಿದಂಥ ವಿಜ್ಞಾನಿ ರುದರ್ಫೋರ್ಡ್, ನ್ಯೂಟ್ರಾನ್ನ ಜೇಮ್ಸ್ ಚಾಡ್ವಿಕ್ ಅವರು. ಎಲೆಕ್ಟ್ರಾನ್ ಋಣಾತ್ಮಕ ಆವೇಶವನ್ನು ಹೊಂದಿರ್ತದೆ, ಪ್ರೋಟಾನ್ ಧನಾತ್ಮಕ ಆವೇಶವನ್ನು ಹೊಂದಿರ್ತದೆ. ನ್ಯೂಟ್ರಾನ್ ಯಾವುದೂ ಚಾರ್ಜಸ್ ಇರೋಂಗಿಲ್ಲ, ಅದು ತಟಸ್ಥವಾಗಿರ್ತದೆ ಅನ್ನೋದು ಕಾನ್ಸೆಪ್ಟ್. ಓಕೆ, ರಾಶಿಗಳನ್ನು ನೋಡೋದಾದರೆ ಎಲೆಕ್ಟ್ರಾನ್ 0 ಇರ್ತದೆ, ಪ್ರೋಟಾನ್ 1, ನ್ಯೂಟ್ರಾನ್ 1. ಈಗ ನೀವು ಇದನ್ನು ನೆನಪಿಟ್ಕೋಬೇಕು ಅಂದ್ರೆ ಹಿಂಗೆ ನೆನಪಿಟ್ಕೋರಿ. PEN ಪೆನ್ ಅಂತ ಮಾಡ್ಕೋರಿ, RTC ಪೆನ್ RTC ಅಂತ ನೆನಪಿಟ್ಕೋರಿ. ಸರ್ ಏನ್ರಿ ಇದು ಪೆನ್ RTC ಗೊತ್ತಾಗತ್ತಲ್ಲ. ಪೆನ್ RTC ಅಂದ್ರೆ P ಅಂದ್ರೆ ಪ್ರೋಟಾನ್, ಇದನ್ನು ಕಂಡು ಹಿಡಿದವ್ರು ರುದರ್ಫೋರ್ಡ್, ಪ್ರೋಟಾನ್ ರುದರ್ಫೋರ್ಡ್. ಈ ಎಲೆಕ್ಟ್ರಾನ್ T ಅಂದರೆ ಥಾಮ್ಸನ್, ಎಲೆಕ್ಟ್ರಾನ್ ಕಂಡು ಹಿಡಿದವ್ರು ಜೆ ಥಾಮ್ಸನ್. N ಅಂದ್ರೆ ನ್ಯೂಟ್ರಾನ ಕಂಡು ಹಿಡಿದವ್ರು ಚಾಡ್ವಿಕ್. ಪೆನ್ RTC ಅದ್ರ ಕೆಳಗೆ ಅದು ಬಂತಂದ್ರೆ ಪ್ರೋಟಾನ್ ರುದರ್ಫೋರ್ಡ್, ಎಲೆಕ್ಟ್ರಾನ್ ಥಾಮ್ಸನ್, ನ್ಯೂಟ್ರಾನ್ ಚಾಡ್ವಿಕ್ ಅನ್ನುವಂಥದ್ದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಗ್ತದೆ. ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್. ಆಮೇಲೆ ಪ್ರೋಟಾನ ನ್ಯೂಟ್ರಾನ ಬೀಜ ಕೇಂದ್ರದ ಒಳಭಾಗದಲ್ಲಿರ್ತಾವೆ, ಎಲೆಕ್ಟ್ರಾನ್ ಸುತ್ತಲೂ ಸುತ್ತ ಹಾಕ್ತಿರ್ತಾವೆ. ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಇರ್ತದೆ, ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಇರ್ತದೆ. ಯಾವುದೇ ತರಹದಾದಂತಹ ಆವೇಶಗಳು ನ್ಯೂಟ್ರಾನ್ನಲ್ಲಿ ಇರುವುದಿಲ್ಲ. ಪ್ರೋಟಾನ್ ಎಲೆಕ್ಟ್ರಾನ್ ಸಮನಾಗಿರ್ತದೆ. ಯಾವುದೇ ಒಂದು ಪರಮಾಣು ತೊಗೊಂಡ್ರೆ, ಯಾವುದೇ ಒಂದು ಧಾತು ತೊಗೊಂಡ್ರೆ ಅದರೊಳಗೆ ಪ್ರೋಟಾನ್ಗಳು ಎಷ್ಟು ಇರ್ತಾವಲ್ಲ ಅಷ್ಟೇ ಎಲೆಕ್ಟ್ರಾನ್ಗಳು ಇರ್ತಾವೆ. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು. ಈ ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಹೇಳಿ ಕರಿತಾವೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೇನೆ ಎಕ್ಸಾಂಪಲ್ ಮೂಲಕ ಹೇಳ್ತಾರೆ ನೋಡ್ರಿ. ಸೋಡಿಯಂ ಅದ, ಸೋಡಿಯಂನ ಪರಮಾಣು ಸಂಖ್ಯೆ 11 ಅಂದರೆ ಇದ್ರ ಮೀನಿಂಗ್ ಏನಂದ್ರೆ ಸೋಡಿಯಂ ಧಾತುವಿನೊಳಗೆ 11 ಪ್ರೋಟಾನ್ಗಳದಾವು. ಈ ಪ್ರೋಟಾನ್ಗಳ ಸುತ್ತಲೂ 11 ಎಲೆಕ್ಟ್ರಾನ್ಗಳು ಸುತ್ತ ಹಾಕತ್ತಾವು ಅನ್ನೋದು. ಓಕೆ, ಯಾವುದೇ ಧಾತುವಿನ ಪರಮಾಣು ಸಂಖ್ಯೆ ಆ ಪರಮಾಣುವಿನ ಒಳಗೆ ಬೀಜ ಕೇಂದ್ರದಾಗಿರುವಂತಹ ಪ್ರೋಟಾನ್ಗಳ ಸಂಖ್ಯೆಗೆ ಸಮ ಇರ್ತೈತಿ ಅನ್ನೋದು ನೀವು ಗಮನಿಸಬೇಕಾಗ್ತದೆ ಸ್ಪರ್ಧಾರ್ಥಿ. Z ಅಂದರೆ ಪರಮಾಣು ಸಂಖ್ಯೆ, Z ಈಸ್ ಆಲ್ವೇಸ್ ಈಕ್ವಲ್ ಟು P. ಓಕೆ, ಪರಮಾಣು ಸಂಖ್ಯೆಗಳು ಯಾವಾಗಲೂ ಪ್ರೋಟಾನ್ಗಳ ಸಂಖ್ಯೆಗಳಿಗೆ ಸಮನಾಗಿರ್ತಾವೆ. ಓಕೆ, ಹಾಗಾದ್ರೆ ಮುಂದೆ ಹೋಗೋಣ. ರುದರ್ಫೋರ್ಡ್ ಅವರ ಪರಮಾಣು ಮಾದರಿಯನ್ನು ನಾವು ಸ್ವಲ್ಪ ವೀಕ್ಷಣೆ ಮಾಡಿಬಿಡೋಣ. ಒಂದು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಜೋಡಿಸಲ್ಪಡುತ್ತವೆ ಎಂದು ತಿಳಿದುಕೊಳ್ಳಲು ರುದರ್ಫೋರ್ಡ್ ಅವರು ಒಂದು ಪ್ರಯೋಗವನ್ನು ಮಾಡ್ತಾರೆ. ಈ ಪ್ರಯೋಗದ ಹೆಸರು ಕೇಳಿ ಯಾರು ಮಾಡ್ಯಾರ ಅಂತ ಕೇಳ್ಬೋದು, ಅದಕ್ಕಾಗಿ ಇದನ್ನು ತೊಗೊಂಬಂದನಿ. ತೆಳುವಾದ ಚಿನ್ನದ ಹಾಳೆಯ ಮೇಲೆ ವೇಗವಾಗಿ ಚಲಿಸುವ ಅಲ್ಪಾ ಕಣಗಳ ಪ್ರಯೋಗ ಅಂತ ಹೇಳಿ ಕರೀತಾರೆ ಇದಕ್ಕೆ. ಇಲ್ಲಿ ಅಲ್ಪಾ ಕಣಗಳು ಹೀಲಿಯಂ ಅಯಾನುಗಳಾಗಿದ್ದು 4 ಯೂನಿಟ್ ರಾಶಿಯನ್ನು ಹೊಂದಿದ್ದು ವೇಗವಾಗಿ ಚಲಿಸುವುದರಿಂದ ಗಣನೀಯ ಪ್ರಮಾಣದ ಶಕ್ತಿಯನ್ನು ಹೊಂದಿರ್ತವೆ. ಓಕೆ, ಇಲ್ಲಿ ಚಿನ್ನದ ಹಾಳೆಯ ಮೇಲೆ ಅಲ್ಪಾ ಕಣಗಳ ಪ್ರಯೋಗ ಅಂತ ಕೇಳಿದ್ರೆ ಇದು ರುದರ್ಫೋರ್ಡ್ನ ಪ್ರಯೋಗ ನೆನಪಿಡ್ಬೇಕಾಗ್ತದೆ. ಇಲ್ಲಿ ನೋಡಿರಿ, ಚಿನ್ನದ ಪರಮಾಣುಗಳದಾವ, ಅಲ್ಪಾ ಕಣಗಳದಾವ. ಈ ರೀತಿಯಾಗಿ ಅಲ್ಪಾ ಕಣಗಳು ಒಂದೊಂದು ಕಡೆ ಹೋಗ್ತಾವ, ಛೇದಿಸ್ಕೊಂಡು ಒಂದೊಂದು ಕಡೆ ರಿಫ್ಲೆಕ್ಷನ್ ಮೆಥಡ್ ಒಳಗೆ ಬರಾತವ. ಇದು ಚಿನ್ನದ ಹಾಳೆಯ ಮೇಲೆ ಅಲ್ಫಾ ಕಣಗಳ ಪ್ರಯೋಗ. ರುದರ್ಫೋರ್ಡ್ ಇದನ್ನು ಮಾಡಿದವ. ಇದು ಮುಂದೆ ಬೀಜ ಕೇಂದ್ರದ ಸಂಶೋಧನೆಗೆ ಒಂದು ದೊಡ್ಡ ನಾಂದಿಯನ್ನು ಹಾಡ್ತದ. ಭಾಳ ದೊಡ್ಡ ಪ್ರಯೋಗ ಇದು. ಇನ್ನು ಬೋರ್ಸ್ ರವರ ಪರಮಾಣು ಮಾದರಿಯನ್ನು ನೋಡಾಕತ್ತು ಅಂದರೆ ರುದರ್ಫೋರ್ಡ್ ಅವರ ಪರಮಾಣು ಮಾದರಿಯ ನ್ಯೂನತೆಗಳನ್ನ ನಿವಾರಿಸಲು ನೀಲ್ಸ್ ಬೋರ್ ಅವರು ಪರಮಾಣು ಮಾದರಿಯ ಕುರಿತು ಕೆಲವೊಂದಿಷ್ಟು ತಮ್ಮದೇ ಆದಂತಹ ಸಿದ್ಧಾಂತಗಳನ್ನು ಮಂಡನೆ ಮಾಡ್ತಾರೆ. ಪರಮಾಣುವಿನಲ್ಲಿ ವಿಭಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ. ಪರಮಾಣುವಿನಲ್ಲಿ ಸುತ್ತಲೂ ಕಕ್ಷೆಗಳಂತ ಹೇಳಿಲ್ಲ, ನಾವು ಎಲೆಕ್ಟ್ರಾನ್ಗಳು ಸುತ್ತಿರ್ತಾವೆ ಅಂತ ಹೇಳಿಲ್ಲ. ಆ ಎಲೆಕ್ಟ್ರಾನ್ಗಳು ಕಕ್ಷಾ ರೂಪದಲ್ಲಿ ಸುತ್ತಿರ್ತಾವೆ. ಓಕೆ, ಹಾಗಾದರೆ ಯಾವ ಕಕ್ಷೆಯವ ನೋಡ್ಕೊತ ಹೋಗೋಣ. ಈಗ ವಿಭಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ. ಇವ ಈ ಕಕ್ಷೆಗಳನ್ನು ಅಥವಾ ಕವಚಗಳನ್ನು ಶಕ್ತಿಯ ಮಟ್ಟಗಳು ಅಂತೇಳಿ ಕರೀತಾರೆ. ಯಾವುದೇ ಒಂದು ಬೀಜ ಕೇಂದ್ರದ ಸುತ್ತಲೂ ಸುತ್ತುವಂತಹ ಕವಚಗಳನ್ನು ನಾವು ಶಕ್ತಿಯ ಮಟ್ಟದ ಕವಚಗಳು ಅಂತೇಳಿ ಕರಿಬಹುದು. ಯಾವ ರೀತಿ ಸರ್ ಕವಚಗಳು ಅಂದರೆ KLMN ಅನ್ನುವಂಥ 4 ಕವಚಗಳದಾವ. ಓಕೆ,
KLMN ಅನ್ನುವಂಥ 4 ಕವಚಗಳು ಗಮನಿಸ್ರಿ. ಒಳಗೆ ಬೀಜ ಕೇಂದ್ರದ ಸುತ್ತಲೂ ಒಂದನೇಕ ಕೆ, ಆಮೇಲೆ ಎಲ್, ಆಮೇಲೆ ಎಮ್, ಆಮೇಲೆ ಲಾಸ್ಟ್ ಎನ್. ಇದ್ರೊಳಗೆ ಎಷ್ಟೆಷ್ಟು ಎಲೆಕ್ಟ್ರಾನ್ ಹಿಡಿಸ್ತಾವು ಅನ್ನೋದನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದ್ರ ಮ್ಯಾಗ ಕ್ವಶನ್ ಫಿಕ್ಸ್ ಬರ್ತದೆ TET ಒಳಗೆ, ಪ್ರತಿ ವರ್ಷ ಬರ್ತದೆ, ಗಮನಿಸಿರಿ ನೀವು, ಬರುವಂಥ ಚಾನ್ಸಸ್ ಭಾಳ ಅದ. ನ್ಯೂಟ್ರಾನ್ಗಳ ಬಗ್ಗೆ ಆಟ ನೋಡ್ಕೊಂಡು ಮುಂದಿದ್ರೆ KLMN ಕವಚದ ಬಗ್ಗೆನೇ ನೋಡ್ತಾ ಹೋಗೋಣ. ನ್ಯೂಟ್ರಾನ್ಗಳನ್ನು ಫೈಂಡ್ ಔಟ್ ಮಾಡಿದವರು ಚಾಡ್ವಿಕ್ ಅವರು. ಉಪಪರಮಾಣುಯ ಕಣವನ್ನು ಕಂಡುಹಿಡಿದವರು ದ್ರವ್ಯರಾಶಿಯು ಒಂದು ಪ್ರೋಟಾನ್ನ ದ್ರವ್ಯರಾಶಿಗೆ ಸಮನಾಗಿರ್ತದೆ ಅನ್ನೋದನ್ನು ಹೇಳಿದರು. ಅದು ನ್ಯೂಟ್ರಾನ್ ಅಂತ ಅದಕ್ಕೆ ಹೆಸರು ಕೂಡ ಕೊಟ್ಟರು. ಎನ್ ಅನ್ನುವಂಥ ಸಂಕೇತದಿಂದ ಇದನ್ನು ಸೂಚಿಸಿದರು. ಜಲಜನಕವನ್ನು ಹೊರತುಪಡಿಸಿ ಎಲ್ಲ ಪರಮಾಣುಗಳ ಬೀಜ ಕೇಂದ್ರಗಳಲ್ಲೂ ನ್ಯೂಟ್ರಾನ್ ಇರ್ತಾವೆ. ಜಲಜನಕದಲ್ಲಿ ಅಂದರೆ ಹೈಡ್ರೋಜನ್ನಲ್ಲಿ ಮಾತ್ರ ನ್ಯೂಟ್ರಾನ್ ಇರೋಂಗಿಲ್ಲ, ಕೇವಲ ಪ್ರೋಟಾನ್ ಮತ್ತು ಒಂದು ಎಲೆಕ್ಟ್ರಾನ್ ಇರ್ತದೆ. ಒಂದು ಪ್ರೋಟಾನ್ ಇರ್ತದೆ, ಒಂದು ಎಲೆಕ್ಟ್ರಾನ್ ಇರ್ತದೆ. ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಮತ್ತು ನ್ಯೂಟ್ರಾನ್ಗಳ ಒಟ್ಟು ರಾಶಿಯ ಪರಮಾಣುವಿನ ದ್ರವ್ಯ ರಾಶಿಯಾಗಿರ್ತದೆ. ಇದು ವೆರಿ ಇಂಪಾರ್ಟೆಂಟ್. ಅಂದರೆ ಅಟಾಮಿಕ್ ಮಾಸ್ ಈಸ್ ಈಕ್ವಲ್ ಟು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಆಫ್ ದ್ಯಾಟ್ ಅಟಮ್. ಆ ಅಟಮ್ನಲ್ಲಿರುವಂಥ ಪ್ರೋಟಾನ್ ನ್ಯೂಟ್ರಾನಿನ ಒಟ್ಟು ಮೊತ್ತನ ಪರಮಾಣು ರಾಶಿ. ಓಕೆ, ದೆನ್ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ನೋಡ್ತಾ ಹೋಗೋಣ. ಇದರ ಮ್ಯಾಗ 100% ಫಿಕ್ಸ್ ಕ್ವಶನ್ ಆಗುವಂಥ ಚಾನ್ಸಸ್ ಇರ್ತದೆ. ಆಲ್ರೆಡಿ ಆಗಿದಾವ ಪ್ರಶ್ನೆಗಳು. ಪರಮಾಣುವಿನಲ್ಲಿ ವಿವಿಧ ಕಕ್ಷೆಗಳ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬೋರ್ ಮತ್ತು ಬರಿ ಅನ್ನುವಂಥವ್ರು ಸೂಚಿರು. ಹಾಗಾಗಿ ಇದಕ್ಕೆ ಬೋರ್ ಬರಿ ಥಿಯರಮ್ ಅಂತ ಕೂಡ ಕರೀತಾರೆ. ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವಂಥ ಸೂತ್ರ ಯಾವುದಪ್ಪ ಅಂದರೆ 2n². ಇದನ್ನು ಹಾಕಿರಿ ಅಂದರೆ ನೀವು ಎಷ್ಟನೇ ಕವಚ ಏನ ಅಂತ ಬಡ್ಡ ಸಿಕ್ಕಬಿಡ್ತದೆ ನಿಮಗೆ. ಎನ್ ಎಂದರೆ ಕಕ್ಷೆಗಳ ಸಂಖ್ಯೆ ಅಥವಾ ಶಕ್ತಿ ಮಟ್ಟಗಳ ಸೂಚ್ಯಂಕ ಅಂತ ಕರಿಬಹುದು. ಇಲ್ಲಿ ನೋಡೋಣ, ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಹಿಡಿಸ್ತಿರ್ತಾವೆ. ಇದನ್ನು ತಿಳ್ಕೊಕ್ಕಿಂತ ಮೊದಲು ನಾವು ಒಂದು ಉಪಕವಚಗಳ ಬಗ್ಗೆ ಮಾಹಿತಿ ಹೇಳ್ತಾನೆ ನಿಮಗೆ. ಸರ್ ಏನ್ರಿ ಉಪಕವಚ ಅಂದ್ರೆ SPDF ಅನ್ನುವಂಥವು ಉಪಕವಚಗಳು. DF ಎಸ್ ಉಪಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಹಿಡಿಸ್ತಿರ್ತಾವೆ. P ಉಪಕವಚದಲ್ಲಿ 6, D ಉಪಕವಚದಲ್ಲಿ 10, F ಉಪಕವಚದಲ್ಲಿ 14 ಎಲೆಕ್ಟ್ರಾನ್ಗಳು ಹಿಡಿಸ್ತಿರ್ತಾವೆ. ದಿಸ್ ಈಸ್ ಒನ್ ಕಾನ್ಸೆಪ್ಟ್ ಆಫ್ ಸಬ್ ಆರ್ಬಿಟಲ್ಸ್ ಅಂತ ಹೇಳಿ ಕರಿಬೋದು. ಸಬ್ ಆರ್ಬಿಟಲ್ಸ್ ಈ ಮುಖ್ಯವಾದಂಥ ಮೇನ್ ಆರ್ಬಿಟ್ಸ್ ಏನದಾವಲ್ಲ, ಆರ್ಬಿಟಲ್ಸ್ ಅದಾವಲ್ಲ, KLMN. ಇದ್ರೊಳಗೆ ಸಬ್ ಆರ್ಬಿಟಲ್ಸ್ ಇರ್ತಾವೆ. ಕೆ ಒಳಗೆ ಎಸ್ ಅನ್ನುವಂಥ ಸಬ್ ಆರ್ಬಿಟಲ್ ಇರ್ತದೆ, ಎಲ್ ಒಳಗೆ SP ಇರ್ತದೆ, ಎಮ್ ಒಳಗೆ SPD ಇರ್ತದೆ, ಎನ್ ಒಳಗೆ SPDF 4 ಇರ್ತಾವೆ. ಹಾಗಾಗಿ ಇಲ್ಲಿ ನೋಡ್ರಿ, ಕೆ ಒಳಗೆ ಎಸ್ ಇರ್ತದೆ ಉಪಕವಚ. ಎಸ್ ಒಳಗೆ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 2, ಹಾಗಾಗಿ ಕೆನ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 2. ಎಲ್ ಒಳಗೆ 2 ಉಪಕವಚ ಇರ್ತಾವೆ SP. ಎಸ್ ಒಳಗೆ 2 ಹಿಡಿಸ್ತಾವೆ, P ಒಳಗೆ 6 ಹಿಡಿಸ್ತಾವೆ. ಹಾಗಾದರೆ 2 ಕೂಡಿಸಿದ್ರೆ 8. ಎಲ್ ಮುಖ್ಯ ಕವಚದಲ್ಲಿ ಹಿಡಿಯುವಂತಹ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 8. ಓಕೆ, ಇನ್ನು ಎಮ್ ಕವಚವನ್ನು ತೊಗೊಂಡು ಅಂದರೆ ಇದ್ರೊಳಗೆ 3 ಉಪಕವಚ ಇರ್ತಾವೆ. SPD. ಎಸ್ ಒಳಗೆ 2 ಇರ್ತಾವೆ, P ಒಳಗೆ 6 ಇರ್ತಾವೆ, ಡಿ ಒಳಗೆ 10 ಎಲೆಕ್ಟ್ರಾನ್ಗಳು ಹಿಡಿಸುವಂಥ ಸಾಮರ್ಥ್ಯ ಕೆಪಾಸಿಟಿ ಇರ್ತದೆ. 3 2 6 8, 8 10 ಕೂಡಿಸಿದ್ರೆ 18. ಹಾಗಾದರೆ ಎಮ್ ಮುಖ್ಯ ಕವಚದಲ್ಲಿ 18 ಎಲೆಕ್ಟ್ರಾನ್ಗಳು ಹಿಡಿಸ್ತಾವೆ. ಇದೇ ರೀತಿ ಎಲ್ ತೊಗೊಂಡು ಅಂದ್ರೆ SPDF 4 ಇರ್ತಾವೆ. ಎಸ್ ಒಳಗೆ 2, P ಒಳಗೆ 6, ಡಿ ಒಳಗೆ 10, ಎಫ್ ಒಳಗೆ 14. ಎಲ್ಲವನ್ನು ಕೂಡಿಸಿದ್ರೆ 32 ಎಲೆಕ್ಟ್ರಾನ್ಗಳು ಗರಿಷ್ಠವಾಗಿ ಎಲ್ ಮುಖ್ಯ ಕವಚದಲ್ಲಿ ಹಿಡಿಸುವಂಥ ಸಾಮರ್ಥ್ಯವನ್ನು ಎಲ್ ಹೊಂದಿರ್ತದೆ. ಅದನ್ನು ಅವರ ಇಲ್ಲಿ ಒಂದು ಸ್ವಲ್ಪ ಟ್ರಿಕ್ಕಿ ವೈಸ್ ಕೊಟ್ಟಾರಷ್ಟೆ. ಓಕೆ, KLMN ಅದು ಎನ್ ಲಾಸ್ಟ್, ಎನ್ ಮುಖ್ಯ ಕವಚ KLMN. ಓಕೆ, KLMN ಕೆ ಒಳಗೆ 2, ಎಲ್ ಒಳಗೆ 8, ಎಮ್ ಒಳಗೆ 18, ಎನ್ ಒಳಗೆ 32. ಓಕೆ, ಎಸ್. KLMN ಸೇಮ್ ನೀವು ಈ ಸೂತ್ರದ ಮೂಲಕ ಕೂಡ ತಿಳ್ಕೊಬಹುದು. ಕೆ ಅನ್ನೋದು 1ನೇ ಕವಚ, ಎಲ್ ಅನ್ನೋದು 2ನೇ ಕವಚ, ಎಮ್ ಅನ್ನೋದು 3ನೇ ಕವಚ, ಎನ್ ಅನ್ನೋದು 4ನೇ ಹೊರ ಕವಚ ಆಗಿರ್ತದೆ. ಹಾಗಾಗಿ ಆ ಸೂತ್ರದ ಮೂಲಕ ಫಾರ್ಮುಲನ ಹಾಕಿದ್ರೆ ಅಂದರೆ 2, 2 ಅಂದರೆ 1ನೇ ಕವಚ ಸ್ಕ್ವೇರ್ ಮಾಡು, 1 ಸ್ಕ್ವೇರ್ 1, 1 2 2. ನೀವು ಅಲ್ಲಿ ಎನ್ ಇದ್ದಲ್ಲಿ 2 ಹಾಕಿರಂದ್ರೆ 8 ಬರ್ತದೆ, 18 ಬರ್ತದೆ, 32. ಇದೇನ ಏನಿಲ್ಲ ಉಪಕವಚಗಳು ಇರ್ತಾವೆ. ಹಾಗಾಗಿ ಹಿಂಗೆ ಆಗ್ತಿರ್ತದೆ. ನೀವು ಫಾರ್ಮುಲಾ ಬೇಸ್ಡ್ ಮಾಡಿದ್ರಿ ಅಂದರೆ ಜಸ್ಟ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು. ಬಟ್ ಉಪಕವಚಗಳು ಇರ್ತಾವೆ ಅನ್ನೋ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕಾಗ್ತದೆ ನಿಮಗೆ. ಕೆ ಒಳಗೆ ಎಸ್ ಉಪಕವಚ, ಎಲ್ ಒಳಗೆ SP, ಎಮ್ ಒಳಗೆ SPD, ಎನ್ ಒಳಗೆ SPDF ಅನ್ನುವಂತಹ ಉಪಕವಚ ಇರ್ತದೆ. ಅತ್ಯಂತ ಹೊರಕಕ್ಷೆ ಹೊಂದಬಹುದಾದಂಥ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 8. ಹೊರಕವಚ 8 ಎಲೆಕ್ಟ್ರಾನ್ಗಳನ್ನು ಹೊಂದಬಹುದು. ಒಳಗಿನ ಕವಚ ಪೂರ್ಣವಾಗಿ ಭರ್ತಿಯಾಗದ ಹೊರತು ನಂತರದ ಕವಚಗಳ ಎಲೆಕ್ಟ್ರಾನ್ಗಳು ಭರ್ತಿಯಾಗುವುದಿಲ್ಲ. ಓಕೆ, ಕವಚಗಳು ಹಂತವಾಗಿ ಕ್ರಮದಲ್ಲೇ ತುಂಬಿಕೊಳ್ತಿರ್ತಾವೆ.
ಇದೆಲ್ಲವೂ ಕೂಡ ಬೋರ್ಸ್ನ ಮಾದರಿ. ಇನ್ನು ಪರಮಾಣು ಸಂಖ್ಯೆ ಬಗ್ಗೆ ನೋಡೋಣ. ಪರಮಾಣು ಸಂಖ್ಯೆ ಪ್ರೋಟಾನ್ ಸಂಖ್ಯೆಯೇ ಆಗಿರುತ್ತದೆ. ಪ್ರೋಟಾನ್ಗಳ ಸಂಖ್ಯೆಗಳನ್ನು ಪರಮಾಣು ಸಂಖ್ಯೆ ಅಂತ ಕರೀತಾರೆ. ಝಡ್ ಅನ್ನುವಂಥ ಅಕ್ಷರದಿಂದ ಸೂಚಿಸ್ತಾರೆ. ಇದೇ ನಾ ಇದ್ರ ಬಗ್ಗೆ ಹೇಳಿದೆ ನಿಮಗೆ. ಕಾರ್ಬನ್ನ ಪರಮಾಣು ಸಂಖ್ಯೆ 6 ಅಂದ್ರೆ ಇದರ ಅರ್ಥ ಕಾರ್ಬನ್ನಿನ ಪರಮಾಣುವಿನ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳು ಇರ್ತಾವೆ. ಇದರ ಸುತ್ತಲೂ 6 ಎಲೆಕ್ಟ್ರಾನ್ಗಳು ಸುತ್ತ ಹಾಕ್ತಿರ್ತಾವೆ. ಇದನ್ನು ಬರಿಬಾರ್ದು ಮತ್ತು ನಾವು. ಓಕೆ, ಪರಮಾಣು ರಾಶಿ ಸಂಖ್ಯೆ ಅಂದರೆ ಏನು ರೀ ಸರ್ ಅಂದರೆ ಈ ಅಟಾಮಿಕ್ ಮಾಸ್, ಇದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತ ಆಗಿರ್ತದೆ. ಓಕೆ, ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಗೆ ಪರಮಾಣುವಿನ ರಾಶಿ ಸಂಖ್ಯೆ ಅಂತ ಹೇಳಿ ಕರೀತಾರೆ. ಇದನ್ನು ಎ ಅನ್ನುವಂಥ ಅಕ್ಷರದಿಂದ ಸೂಚಿಸ್ತಾರೆ. ಅಟಾಮಿಕ್ ಮಾಸ್ ಅಂತ ಹೇಳಿ ಕರಿತಾವೆ ನಾವು ಇಂಗ್ಲೀಷ್ ಒಳಗೆ. ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ನ್ಯೂಕ್ಲಿಯಾನ್ಗಳು ಎಂದು ಕರೆಯುತ್ತಾರೆ. ನ್ಯೂಕ್ಲಿಯಾನ್ಗಳಂತ ಕೂಡ ಕರೀತಾರೆ. ಇಲ್ಲಿ ಕಾರ್ಬನ್ದ ತೊಗೊಂಡು ಅಂದ್ರೆ ಕಾರ್ಬನ್ನಲ್ಲಿ 6 ಪ್ರೋಟಾನ್ ಅದಾವೆ, 6 ನ್ಯೂಟ್ರಾನ್ ಅದಾವೆ. 6 ಕೂಡಿಸಿದ್ವು ಅಂದ್ರೆ 12 ಇದರ ರಾಶಿ ಸಂಖ್ಯೆ, ಪರಮಾಣು ರಾಶಿ 12 ಆಗಿರ್ತದೆ ಕಾರ್ಬನ್ದು. ಇದೆಲ್ಲವೂ ಕೂಡ ನಮ್ಮ ಗಮನದಲ್ಲಿ ಇರಬೇಕಾದಂತಹ ವಿಷಯ. ಓಕೆ, ದೆನ್ ಇಲ್ಲಿ ಅಲ್ಯೂಮಿನಿಯಮ್ದು ಅದೇ ರೀತಿ ಇನ್ನೊಂದು ಎಕ್ಸಾಂಪಲನ್ನು ತೊಗೊಂಡು ಅಲ್ಯೂಮಿನಿಯಂ ರಾಶಿ 27. ಇದ್ರ ಅರ್ಥ ಏನಂದ್ರೆ 13 ಪ್ರೋಟಾನ್ ಅದಾವೆ, 14 ನ್ಯೂಟ್ರಾನ್ಗಳದಾವು. 13 ಪ್ರೋಟಾನ್ ಅದಾವೆ ಅಂದ್ರೆ 13 ಎಲೆಕ್ಟ್ರಾನ್ ಇರ್ತಾವೆ. ಪ್ರೋಟಾನ್ ಈಸ್ ಈಕ್ವಲ್ ಟು ಎಲೆಕ್ಟ್ರಾನ್ ಯಾವಾಗಲೂ. ಇನ್ನು ಸಾಂಕೇತಿಕವಾಗಿ ಒಂದು ಪರಮಾಣುವನ್ನು ಯಾವ ರೀತಿಯಾಗಿ ಸೂಚಿಸ್ಬೋದು ಅಂದ್ರೆ ಇಲ್ಲಿ ಗಮನಿಸ್ರಿ. ಪರಮಾಣುವನ್ನು ಬರೆಯುತ್ತಿದ್ದು ಅಂದ್ರೆ ಮ್ಯಾಗ ಪರಮಾಣು ರಾಶಿಯನ್ನು ಬರಿಬೇಕು, ಕೆಳಗ ಪರಮಾಣು ಸಂಖ್ಯೆಯನ್ನು ಈ ರೀತಿಯಾಗಿ ಬರಿಬೇಕು. ಎ ಅನ್ನೋದು ರಾಶಿ ಸಂಖ್ಯೆ ಆಗಿರ್ತದೆ, ಝಡ್ ಅನ್ನೋದು ಪರಮಾಣುವಿನ ಸಂಖ್ಯೆ ಆಗಿರ್ತದೆ. ಇಲ್ಲಿ ಉದಾಹರಣೆಗೆ ನೋಡ್ರಿ, 14N7 ಅಥವಾ N ಮ್ಯಾಗ 14 ಕೆಳಗೆ 7. ಇದೇನು ಸೂಚಿಸ್ತದೆ ಅಂದರೆ ನೈಟ್ರೋಜನ್ನ ಪರಮಾಣು ಸಂಖ್ಯೆ 7, ಕೆಳಗ ಪರಮಾಣು ಸಂಖ್ಯೆಗಳನ್ನ ಕೆಳಗೆ ಬರಿಬೇಕು. ರಾಶಿ ಸಂಖ್ಯೆ ಪರಮಾಣು ರಾಶಿ ಅಟಾಮಿಕ್ ಮಾಸನ್ನು ಮ್ಯಾಗ ಬರಿಬೇಕು 14. ಇಲ್ಲಿ ಕಾರ್ಬನದ್ದು ನೋಡ್ರಿ 6, 12, ಅಲ್ಯೂಮಿನಿಯಂ 13, 27. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. ಇದ್ರೊಳಗೆ ನೀವು ಏನು ತಿಳ್ಕೊಬೋದು ಅಂದ್ರೆ ಪರಮಾಣು ಸಂಖ್ಯೆ 13 ಅಂದ್ರೆ ಪ್ರೋಟಾನ್ಗಳ ಸಂಖ್ಯೆ 13, ರಾಶಿ 27 ಅಂದ್ರೆ 27ರ 13 ಕಳೆದ್ರಿ ಅಂದ್ರೆ ನಿಮ್ಗೆ ನ್ಯೂಟ್ರಾನ್ಗಳ ಸಂಖ್ಯೆ ಸಿಗ್ತಾವೆ. ಓಕೆ, ಪರಮಾಣು ರಾಶಿ ಒಳಗೆ ಪ್ರೋಟಾನ್ಗಳ ಸಂಖ್ಯೆಯನ್ನು ಕಳೆದ್ರಿ ಅಂದ್ರೆ ನಿಮ್ಗೆ ನ್ಯೂಟ್ರಾನ್ ಸಿಗ್ತೈತೆ ಕಾನ್ಸೆಪ್ಟ್. ಇನ್ನು ಸಮಸ್ಥಾನಿಗಳ ಬಗ್ಗೆ ತಿಳ್ಕೊಂಡು, ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ಎಕ್ಸಾಮಿನೇಷನ್ಸ್ಗೆ. ಒಂದೇ ಪರಮಾಣು ಸಂಖ್ಯೆ ಮತ್ತು ಬೇರೆ ಬೇರೆ ಪರಮಾಣು ರಾಶಿಗಳನ್ನು ಹೊಂದಿರುವಂಥ ಧಾತುಗಳನ್ನು ಸಮಸ್ಥಾನಿಗಳು ಅಂತ ಹೇಳ್ತಾರೆ. ಪರಮಾಣು ಸಂಖ್ಯೆ ಸೇಮ್ ಇರ್ತದೆ, ರಾಶಿ ಸಂಖ್ಯೆ ಡಿಫ್ರೆಂಟ್ ಇರ್ತದೆ. ಮುಖ್ಯವಾಗಿ ಹೈಡ್ರೋಜನ್ನಲ್ಲಿ ಕಂಡು ಬರ್ತದೆ ಹೈಡ್ರೋಜನ್ನ ಸಮಸ್ಥಾನಿಗಳು. ಪ್ರೋಟಿಯಮ್ಮ, ಡ್ಯೂಟೇರಿಯಮ್ಮ, ಟ್ರೀಶಿಯಮ್ಮ ಪರಮಾಣು ರಾಶಿ ಸಂಖ್ಯೆಯಲ್ಲಿ ಚೇಂಜ್ ಆಗತ್ತದ, ಪರಮಾಣು ಸಂಖ್ಯೆ ಸೇಮ್ ಅದ. ಓಕೆ, ಕಾರ್ಬನ್ ಕೂಡ ಸಮಸ್ಥಾನಿಗಳನ್ನ ಹೊಂದೈತಿ. ಕಾರ್ಬನ್ ನೋಡ್ರಿ 12, ಕಾರ್ಬನ್ 13 ರಾಶಿಯೊಳಗೆ, ಕಾರ್ಬನ್ 14. ಇದು ಕೂಡ ಒಂದು ಧಾತುವಿನ ಪ್ರತಿಯೊಂದು ಸಮಸ್ಥಾನಿಯು ಒಂದು ಶುದ್ಧ ವಸ್ತುವೇ ಆಗಿರ್ತದೆ. ಸಮಸ್ಥಾನಿಗಳ ರಾಸಾಯನಿಕ ಗುಣಗಳು ಒಂದೇ ಆಗಿದ್ದು ಭೌತ ಗುಣಗಳಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಇವು ಕೆಮಿಕಲ್ ಫಾರ್ಮೇಷನ್ದಾಗ ಸೇಮ್ ಇರ್ತವೆ ಎಲ್ಲ. ಇನ್ನು ನಿಸರ್ಗದಲ್ಲಿ ಕ್ಲೋರಿನ್ 2 ಸಮಸ್ಥಾನಿ ರೂಪದಲ್ಲಿದ್ದು 35U ಮತ್ತು 37U ದ್ರವ್ಯರಾಶಿಯನ್ನು ಹೊಂದಿದ್ದು 3:1 ಅನುಪಾತದಲ್ಲಿ ಇವ ದೊರಿತಾವ. 35ರದ 3 ಪಟ್ಟು ದೊರಿತ ಅಂದ್ರೆ 37ರದ ಪರಮಾಣು ರಾಶಿ ಹೊಂದಿರುವಂಥ ಕ್ಲೋರಿನ್ 1 ಪಟ್ಟದಲ್ಲಿ ಪ್ರಕೃತಿಯಲ್ಲಿ ದೊರೆಯುವಂಥ ಕಾನ್ಸೆಪ್ಟ್. ಆದ್ದರಿಂದ ಕ್ಲೋರಿನ್ನ ಅಣುವಿನ ಸರಾಸರಿ ಪರಮಾಣು ರಾಶಿಯನ್ನು ನಾವು ತೆಗೆದಾಗ 35.5U ಅಂತ ಹೇಳಿ ಕರಿಬೇಕಾಗ್ತದೆ. ಎಲ್ಲಾದ್ರೂ ನಾವು ಲೆಕ್ಕಾಚಾರಕ್ಕೆ ತೊಗೊಂಡಾಗ ಇದನ್ನ ತೊಗೋತಾವ ನಾವು 35.5U. ಇನ್ನು ಸಮಸ್ಥಾನಿಗಳ ಅನ್ವಯಗಳನ್ನು ನೋಡಿದ್ವು ಅಂದರೆ ಯುರೇನಿಯಂನ ಸಮಸ್ಥಾನಿಯನ್ನು ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಇಂಧನವಾಗಿ ಬಳಸ್ತಾರೆ. ಓಕೆ, ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಇಂಧನವಾಗಿ ಬಳಸ್ತಾರೆ. ಕೊಬಾಲ್ಟ್ನ ಸಮಸ್ಥಾನಿಯನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಿರ್ತಾರೆ. ಅಯೋಡಿನ್ನ ಸಮಸ್ಥಾನಿಯನ್ನು ಗಾಯ್ಟರ್ ಕಾಯಿಲೆ ಚಿಕಿತ್ಸೆಗೆ ಬಳಸ್ತಾರೆ. ಕಾರ್ಬನ್ನ ಸಮಸ್ಥಾನಿಯನ್ನು ಪಳಿಯುಳಿಕೆಗಳ ಒಂದು ವಯಸ್ಸನ್ನು ತಿಳ್ಕೊಳಕ್ಕೆ, ಎಷ್ಟೇ ವರ್ಷದಿದ್ರೂ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಕಾರ್ಬನ್ನ ಸಮಸ್ಥಾನಿಗಳನ್ನು ಬಳಸುವಂತಹ ರೂಢಿ ಅದ. ಇನ್ನು ಐಸೋಬಾರ್ಸ್ ಬಗ್ಗೆ ತಿಳ್ಕೊಂಡು, ಈಗ ಐಸೋಟೋಪ್ಸ್ ಬಗ್ಗೆ ಆಯಿತು. ಇನ್ನು ಐಸೋಬಾರ್ಸ್ ಬಗ್ಗೆ ನೋಡೋದಾದರೆ ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿದ್ದು ಒಂದೇ ಪರಮಾಣು ರಾಶಿಯನ್ನು ಹೊಂದಿರುವ ಧಾತುಗಳನ್ನ ಐಸೋಬಾರ್ಸ್ ಅಂತಾರೆ. ಓಕೆ, ಅಲ್ಲೇನಾಗಿತ್ತು ಪರಮಾಣು ರಾಶಿ ಬೇರೆ ಬೇರೆ ಆಗಿತ್ತು, ಸಂಖ್ಯೆ ಒಂದಾಗಿತ್ತು. ಬಟ್ ಇಲ್ಲಿ ರಾಶಿ ಒಂದಾಗೈತಿ, ಸಂಖ್ಯೆಗಳು ಬೇರೆ ಬೇರೆ ಆಗಿದಾವೆ. ಓಕೆ, ಹಾಗಾದರೆ ಇಲ್ಲಿ ನೋಡೋದಾದರೆ ಕ್ಯಾಲ್ಸಿಯಂ ನೋಡ್ರಿ, ಆರ್ಗಾನದ ನೋಡ್ರಿ. ಕ್ಯಾಲ್ಸಿಯಂ ಮತ್ತು ಆರ್ಗಾನ್ ಬೆಸ್ಟ್ ಎಕ್ಸಾಂಪಲ್. ಕೆಲವೊಂದಿಷ್ಟು ಕ್ವಶನನ್ನು ಬಿಡಿಸೋಣ ಇಲ್ಲಿ. Z ಅಂದರೆ ನಮಗೆಲ್ಲರಿಗೂ ಗೊತ್ತದ ಪರಮಾಣು ಸಂಖ್ಯೆ 3. ಹಾಗಾದ್ರೆ ಆ ಧಾತುವಿನಲ್ಲಿರುವ ವೆಲೆನ್ಸಿ ಎಷ್ಟು, ಆ ಧಾತುವಿನ ಹೆಸರು ಯಾವುದು ಅಂತ ಕೇಳಿದಾರೆ. 3 ಅಂದರೆ 1ನೇ ಕವಚದಲ್ಲಿ 2 ಹಿಡಿತಾವೆ, ಇನ್ನು 2ನೇ ಕವಚದಲ್ಲಿ 1 ಹಿಡಿಬೇಕದ. ಅಂಡರ್ಸ್ಟ್ಯಾಂಡ್, 1 ಹಿಡಿಬೇಕು.
ಈ ಒಂದನ್ನು ಅದು ಬೇರೆದವ್ರಿಗೆ ಯಾರಿಗಾದ್ರೂ ಕೊಡುವುದರ ಮೂಲಕ ಸಂತೃಪ್ತ ಆಗ್ತೈತೆ ಒಂದ ಕವಚವನ್ನು ಇಟ್ಕೊಂಡು. ಹಾಗಾಗಿ ಕೊಡುವುದು ತಗೋದು ಏನಾದ್ರು ಇತ್ತಂದ್ರೆ ಅಂದ್ರೆ ಹೊರ ಕವಚದಲ್ಲಿ ಉಳಿದಿರುವಂತಹ ಎಲೆಕ್ಟ್ರಾನ್ಗಳನ್ನು ನಾವು ವೇಲೆನ್ಸಿ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇಲ್ಲಿ ವೇಲೆನ್ಸಿ ಎಲೆಕ್ಟ್ರಾನ್ ಯಾವುದು ಅಂದ್ರೆ 1. 3 ಐತಿ ಅಂದ್ರೆ 3 ಪ್ರೋಟಾನ್ ಅದಾವು ಅಥವಾ 3 ಪರಮಾಣು ಸಂಖ್ಯೆ ಐತಿ ಅಂದ್ರೆ ಈ ಧಾತುವಿನ ಹೆಸರು ಲಿಥಿಯಂ. ಇದೊಂದು ಅತ್ಯಂತ ಹಗುರವಾದಂತಹ ಲೋಹೀಯ ಧಾತು. ಇಲ್ಲಿಂದ ಲೋಹಗಳು ಸ್ಟಾರ್ಟ್ ಆಕಾವ. ಆ್ಯಕ್ಚುಲಿ ಅತ್ಯಂತ ಹಗುರ ಲೋಹ ಯಾವುದು ಅಂತ ಕೇಳಿದರೆ ಅಂದರೆ ಲಿಥಿಯಂ. ಲಿಥಿಯಂನ ಪರಮಾಣು ಸಂಖ್ಯೆ 3. ಓಕೆ. ದೆನ್ 2 ಪರಮಾಣು ಪ್ರಭೇದಗಳಾದ ಎಕ್ಸ್ ಮತ್ತು ವೈ. ಎಕ್ಸಾಂಪಲ್ ವೈ ಕೊಟ್ಟಾರು. ಬೀಜ ಕೇಂದ್ರಗಳ ಸಂಯೋಜನೆ ಕೆಳಗಿನಂಗದಾವು. ಪ್ರೋಟಾನ್ಗಳು 6 ಅದಾವು, ವೈನಲ್ಲೂ ಪ್ರೋಟಾನ್ಗಳು 6 ಅದಾವು, ನ್ಯೂಟ್ರಾನ್ಗಳು 6 ಅದಾವು, ವೈನಲ್ಲಿ 8 ಅದಾವು. ಹಾಗಾದ್ರೆ ರಾಶಿ ಸಂಖ್ಯೆ ಬರೆಯಿರಿ. ಈಗ ನೋಡ್ರಿ, ಎಕ್ಸ್ದು ಪ್ರೋಟಾನ್ 6 ನ್ಯೂಟ್ರಾನ್ 6 ಅಂದ್ರೆ 6 ಕೂಡಿಸಿದ್ರೆ 12 ರಾಶಿ ಸಂಖ್ಯೆ. ವಾಯ್ದು ಪ್ರೋಟಾನ್ 6 ನ್ಯೂಟ್ರಾನ್ 8 ಅಂದ್ರೆ 6 8 ಕೂಡಿಸಿದ್ರೆ 14 ಇದರ ರಾಶಿ ಸಂಖ್ಯೆ. ಓಕೆ, ಇಷ್ಟು ರಾಶಿ ಸಂಖ್ಯೆ ಬರೆಯೋದು ಏನು ದೊಡ್ಡದಲ್ಲ. ಇಲ್ಲಿ ನೋಡ್ರಿ 12 ಮತ್ತು 16. ಪ್ರಭೇದಗಳ ನಡುವಿನ ಸಂಬಂಧ ಏನು ಅಂದ್ರೆ ಈ ಪ್ರಭೇದಗಳ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಶಿ ಸಂಖ್ಯೆ ಬೇರೆ ಆಗಿರೋದ್ರಿಂದ ಇವುಗಳನ್ನ ನಾವು ಸಮಸ್ಥಾನಿಗಳು ಅಂತೇಳಿ ಕರಿಬಹುದು. ಯಾಕಂದ್ರೆ ಪರಮಾಣು ಸಂಖ್ಯೆ ಒಂದೇ. ಯಾಕಂದರೆ ಪ್ರೋಟಾನ್ಗಳ ಸಂಖ್ಯೆನೇ ಪರಮಾಣು ಸಂಖ್ಯೆ ಆಗೈತೆ ಅಂತ ನಾನು ನಿಮಗೆ ಹೇಳಿದ್ದೆ. ಓಕೆ, ನ್ಯೂಟ್ರಾನ್ಗಳು ಹೆಚ್ಚು ಕಡಿಮೆ ಆಗಿದಾವೆ ಅಂದ್ರೆ ಅಲ್ಲಿ ಸಮಸ್ಥಾನಿಗಳು ಉಂಟಾಗಿದ್ದಾವೆ ಅನ್ನಂಗೆ. ಕ್ಲಿಯರಾ? ಎಸ್, ಇಷ್ಟಾಗಿತ್ತು ಮುಖ್ಯವಾಗಿ ಪರಮಾಣುವಿನ ರಚನೆ, ಸ್ಟ್ರಕ್ಚರ್ ಆಫ್ ಆಟಮ್ ಅಂಥೇಳಿ. ನೀವು ಸೈನ್ಸದ ವಿಡಿಯೋ ಮಾಡೋಣ ಅಂತ ನಾನು ಇವನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಇವುಗಳ ಮ್ಯಾಗ ಪ್ರಶ್ನೆಗಳು ಬರ್ತಾವೆ ಅಂಥೇಳಿ ಫೋಕಸ್ ಮಾಡಿ ಅಂತಹ PDF ಅನ್ನು, ಅಂತಹ ವಿಡಿಯೋವನ್ನು ಮಾತ್ರ ನಿಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಓಕೆ, ಕೀಪ್ ವಾಚಿಂಗ್. ಎಲ್ಲರೂ ನೋಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ನಿಮ್ಮ ಗ್ರೂಪ್ಸ್ಗಳಿದ್ದು ಅಂದ್ರೆ ಅಲ್ಲೂ ಕೂಡ ಶೇರ್ ಮಾಡೋದ್ರ ಮೂಲಕ ಹೆಚ್ಚೆಚ್ಚು ಮಂದಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿರಿ. ವ್ಯೂಸ್ ಅದು ಚಲೋ ಬರೋಕತ್ತು ಅಂದ್ರೆ ನನಗೂ ಇನ್ನೊಂದು ಸ್ವಲ್ಪ ಹೆಚ್ಚಿನ ಆಸಕ್ತಿ ಬಂದು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡುವಂಥಲ್ಲಿ ಉತ್ಸಾಹಭರಿತನಾಗಿರ್ತೀನಿ. ಓಕೆ, ಥ್ಯಾಂಕ್ ಯು.